ಅಂದ್ರೆ ನೀವು ಕೊಟ್ಟಿದ್ರೆ ನಿಮ್ಮ ತಂದೆ ಇಲ್ಲ ನಮ್ಮ ಅಮ್ಮನು ಕೊಟ್ಟಿರೋದು. ನಿಧಾನ. ಕಟ್ಗ, ಕುದುರೆ ಗಾಡಿ ಬ್ಲೇಡ್ ಸೆಟ್ ಇತ್ತು, ಆಮೇಲೆ ಹಾರೆ. ಅಂದ್ರೆ ನಿಮಗೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದ್ದ. ಮೇಲೆಲ್ಲ ಇರುತ್ತಲ್ಲ, ಕ್ಲೀನ್ ಮಾಡ್ದಲ್ಲ ಹೊರಗಡೆ. ಈಗ ಇರಕ್ಕೆ ಸುಮಾರು ಐಟಮ್ ಕೆಲವಲ್ಲದೆ ಅವಾಗ ಕೊಟ್ಟು ಇದು ಮಾಡಿದ್ದಾರೆ. ಡಬ್ಬಲ್ ಕಿಟಿಗೆ, ಡಬಲ್ ಕಿಟಕಿ ಗಾಳಿ ಮೊದಲಿಂದ ಇದೆ. ಇಟ್ಟಿದ್ರಾ ಒಂದೇ ಕಡೆ ಗಾಳಿ ಗಾಳಿ ಬೆಳಕಿಗೆ. ಅದು ನಾವಲ್ಲಿ ಮಳೆಗಾಲದ ಇಷ್ಟು ಹೊಡಿತಾನೆ ಟಾರ್ಪಲ್ ಕಟ್ಟಿದೀವ. ಮೇಲೆ ಒಂದು ಮುಚ್ಚಿಗೆವರೆಗೆ ಕಲ್ಲು ಗೋಡೆ, ಒಂದು ಮುಚ್ಚಿಗೆ ಮೇಲೆ ಮಣ್ಣಿನ ಗೋಡೆ, ಈ ಲೆವೆಲಿಂದ ಮಣ್ಣು ಗೋಡೆ ಮೇಲೆ. ಇದೊಂದು ಕಿಟಿಗೆ. ಇದು ಯೂರಿನ್ ಮಕ್ಕಳಿಗೆಲ್ಲ, ಸಣ್ಣ ಮಕ್ಕಳಿಗೆ ಅವಾಗ 400 ವರ್ಷದಿಂದ ಟಾಯ್ಲೆಟ್ ವ್ಯವಸ್ಥೆ, ವಾಶ್ರೂಮ್ ಅಂದ್ರೆ ಬರೀ ಇದು ಲ್ಯಾಟ್ರಿನ್ ರೂಮ್ ನೋಡಬೇಕು. ನಾನು ಲ್ಯಾಟ್ರಿನ್ ಇದನ್ನು ತೋರಿಸ್ತೇನೆ ನಿಮಗೆ, ಎಷ್ಟು ದೊಡ್ಡದು. ಅದೇ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಇವತ್ತು. ಅವತ್ತಿನ ಕಾಲದಾಗ ಮಾಡಿದಾರಲ್ಲ. ಅಂದ್ರೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಂಗೆ ಅಟ್ಯಾಚ್ ಇಲ್ಲ ಇದು. ಅಂದ್ರೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಂಗೆ ಅಟ್ಯಾಚ್ ಇಲ್ಲ ಇದು. ಒಟ್ಟು ಅಂದ್ರೆ ಮಾಡಿ ಮೇಲೆ ಮತ್ತೆ ಇಲ್ಲಿ 5-6 ಬಾಗಿಲು ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗುತ್ತೆ. ಅವರು ಅಲ್ಲೇ ರಿಸರ್ವ್ ಮಾಡಿರ್ತಾರೆ. ಅಂದ್ರೆ ಒತ್ತಡ ಹಂಗಿರ್ತಲ್ಲ, 2-3 ಬಾತ್ ಹಿಂದ್ಗಡೆ ಹೋಗ್ಬೇಕಲ್ಲ ಬಚ್ಚಲ ಮನೆಯವರಿಗೆ, ಅಷ್ಟೊತ್ತಿಗೆ ಎಲ್ಲ ಟೈಮ್ ಇರುತ್ತೆ. ಮಕ್ಳು ಅದಕ್ಕೆ ಇಲ್ಲೊಂದು ನಾವು ಇಲ್ಲಿ ಸಣ್ಣಕಿರ್ತ ಒಂದು ಬಕೆಟ್ ನೀರು ಇಡೋರ ಒಂದು ಪಾತ್ರದಾಗ ಇಲ್ಲೇ ಇದು ಮಾಡೋದು. ದೊಡ್ಡ ಚಿರಂಡಿ ಇದ್ದಿತ್ತು ಅವಾಗ. ನೀವು ಯೂಸ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಹೋಗಿದ್ದೀವಿ ಇಲ್ಲಿ. ಎಲ್ಲಿ ಚಿರಂಡಿ ಇತ್ತು? ಇಲ್ಲಿ ಇದಿತ್ತು, ಈಗ ಮುಚ್ಚಿದ್ದೀವಿ ನಾವು ಅದನ್ನ. ಸಾಮಾನ್ಯ ಒಂದು ಈಗ 3 ಅಡಿ ಅಗಲ ಮಾಡ್ತಾ ಇಲ್ಲ. ಇಲ್ಲಿ ಯಾರು ಯೂಸ್ ಮಾಡಲ್ವಾ, ಹಂಗಾಗಿ ಮುಂಚೆ ಎಲ್ಲ ನಾವು ಸಣ್ಣಕಿದ್ದಾಗ ಇಲ್ಲೇ ಹೋಗಿದ್ದು. ಓಕೆ. ಓ, ಇದು ಫುಲ್ ಓಪನ್. ಇದು ಫುಲ್ ಓಪನ್. ಇದು ಹಾಲು, ಇದು ಹಾಲೆ. ಬೀಗಡೆ ಅದೇನದು ಮರದ್ದೆಲ್ಲ ಇದೆಯಲ್ಲ ಯಾವ್ದ ಆ ಕಡೆ? ಮರದ್ದೇ ಅಂದ್ರೆ ಗೋಡೆ ಮಾಡಿಲ್ಲ, ಮರನೇ ಇದು ಮಾಡ್ಯಾರ. ಅರಮನೆಗಳು ಮೊದಲು ಹೇಗೆ ಮಾಡ್ತಾ ಇದ್ರು, ಹೆಚ್ಚಾಗಿ ಮರಗಳನ್ನೇ ಯೂಸ್ ಮಾಡ್ತಾರೆ. ಹೌದು, ಮರಗಳೇ ಹಿಂದೆ ಸಾಮಾನ್ಯದ ಬೆಂಕಿ ಬಹಳ ಬೇಗ ಆವರಿಸ್ತಿತ್ತು. ಮರಗಳು ಅವತ್ತು ಯಾಕೆ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮರದ ತಂಪಿರುತ್ತೆ, ತುಂಬ ಒಳ್ಳೆಯದು. ಅಲ್ಲಿ ಸುಟ್ಟೋಯ್ತು ಅರಮನೆಯ ಅದು ಅಮ್ಮಂದು ಯಾರು ವೀರಮ್ಮಾಜಿ ಸುಟ್ಟಾಕಿದ್ರು ಅಂತ, ಬೆಂಕಿ ಕೊಟ್ಟರು ಅಂತ ಹೇಳಿದ್ನಲ್ಲ ನಾನು, ಅದು ಸಂಪೂರ್ಣ ಮರದ್ದು. ನೀವು ಹೇಳ್ತಾ ಇದ್ರಲ್ಲ ಗಂಧದ್ದೆಲ್ಲ ಅಂತ, ಈ ರೀತಿಯಾಗಿ ಅದ್ಭುತ ಅದು ಅರಮನೆ, ಗೊತ್ತಾಯ್ತಾ? ಆ ಅರಮನೆಗೆ ಬೆಂಕಿ ಕೊಟ್ಟಾಗ ಬಹಳ ಬೇಗ ತಗೊಂತದ್ದು. ಈ ಎಲ್ಲ ಅರಮನೆಗಳು ಕೂಡ ಆದದ್ದು ಅಲ್ಲಿ ಯಾವುದೂ ಅಲ್ಲಿ ಉಳಿಲಿಲ್ಲ. ಯಾಕಂತಂದ್ರೆ ನಮ್ಮ ಮೈಸೂರಿನ ಅರಮನೆ ಹಾಗೆ ಕಟ್ಟಿದ್ದಲ್ಲ. ಆ ಅರಮನೆಗಳೆಲ್ಲವೂ ಕೂಡ ಈಗ ನೀವು ಇದಕ್ಕೆ ಹೋದ್ರೆ ಗೊತ್ತಾಗತ್ತೆ. ಒಂದು ಉದಾಹರಣೆಯಾಗಿ ತಗೊಂಡ್ರೆ, ನೀವು ನಮ್ಮ ಶಿವಮೊಗ್ಗದಲ್ಲಿ ಶಿವಪ್ಪನಾಯಕನ ಅರಮನೆ ಇದೆ, ಅದಕ್ಕೆ ಪೂರ್ತಿಯಾಗಿ ಇದೆ ಯಾವುದು ಮರದ್ದೆ. ಹಾಗೆ ಅದರಿಂದ ಅವತ್ತಿನ ಅರಮನೆಗಳು ಯಾವುವು ಕೂಡ ಉಳಿಲಿಲ್ಲ.